Welcome to my YouTube channel. Subscribe and press bell button. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಶ್ ಲಾಗ್ಸ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಾವೆಲ್ಲಿ ಹೋಗ್ತಾಯಿದ್ದೀವಿ ಅಂತ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾವು ಮಂಡ್ಯಕ್ಕೆ ಹೋಗಿದ್ವಿ. ಮಂಡ್ಯದಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿದ್ವಿ. ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಅಲ್ಲಿಂದ ನಾವು ಇವತ್ತು ಹೋಗ್ತಾಯಿದ್ದೀವಿ ತಲಕಾಡಿಗೆ ಹೋಗೋಕ್ಕೆ ಮುಂಚೆನೇ ಬರುವಂಥ ಒಂದು ದೇವಸ್ಥಾನ ಮುಳುಕು ತೊರೆಯಲ್ಲಿ ಇರುವಂಥ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಮೊದಲು ನಾವು ಇವತ್ತು ಹೋಗ್ತಾ ಇದ್ದೀವಿ. ಹಾಗಾದರೆ ಬನ್ನಿ ಹೋಗೋಣ ಮುಳುಕು ತೊರೆಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ನೋಡೋಕ್ಕೆ. ಅಲ್ಲಿ ಹೇಗಿದೆ ಏನು ಅಂತ ಎಲ್ಲನೂ ನೋಡ್ತಾ ಹೋಗೋಣ. ಸರಿ, ಇನ್ನೇನು ಹೋಗ್ತಾ ಇದ್ದೀವಿ, ಬಂದೇ ಬಿಟ್ಟು ಟೆಂಪಲ್ಲು. ನೋಡಿ, ಹೋಗ್ತಾರೋ ರೋಡಲ್ಲಿ ಕಾಣಿಸ್ತಾ ಇದೆ ಮುಂದೆ ಇದೇ ಟೆಂಪಲ್ಲು. ನೋಡಿ, ನಾವು ಹೋಗ್ತಾರೋ ಈ ರೋಡಲ್ಲಿ ಹೋದರೆ ಇಲ್ಲಿ ಎಡಗಡೆ ಕಾಣಿಸುತ್ತಲ್ಲ, ಇದು ದೇವಸ್ಥಾನ. ಇಲ್ಲಿಂದ ಹೋದರೆ ತುಂಬಾ ಬೆಟ್ಟ ಹತ್ತಬೇಕು. ಮೇಲೆ ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ಮಕ್ಕಳು ಇರೋದ್ರಿಂದ ನಮ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಳಿದು ಇಲ್ಲೆಲ್ಲ ನೋಡಿಬಿಟ್ಟು ಆಮೇಲೆ ಮೇಲ್ಗಡೆ ಕಾರ್ ಹೋಗುತ್ತಾ ಇಲ್ವ ಅಂತ ಅಲ್ಲೆಲ್ಲ ವಿಚಾರಿಸಿ ಮುಂದೆ ಮತ್ತೆ ನಾವು ಕಾರಲ್ಲೇ ಹೋದ್ವಿ ಬೆಟ್ಟದ ಮೇಲೆ. ಸ್ಟಾಪ್ ಮಾಡಬಾರ್ದಂಗೆ. ಬೆಟ್ಟ ಹತ್ತಕ್ಕಾಗಲ್ಲ. ಓಕೆ, ನೋಡಿ, ಇಲ್ಲಿ ನಾವು ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಅವ್ರು ಬರಲಿಲ್ಲ, ಯಾಕಂದರೆ ಅವ್ರಿಗೆ ನಡೆಯೋಕ್ಕೆ ಕಾಲು ಪ್ರಾಬ್ಲಮ್ ಇದೆ, ನಡೆಯೋಕ್ಕಾಗಲ್ಲ ಅವ್ರಿಗೆ. ಆಮೇಲೆ ಬೆಟ್ಟ ಹತ್ತೋದಿದೆಯಲ್ವ, ಅದಕ್ಕೋಸ್ಕರ ಅವರು ಕಾರಲ್ಲೇ ಕೂತ್ಕೊಂಡಿದ್ರು. ನಾವು ಕೆಳಗಡೆ ಇಳಿದ್ಬಿಟ್ಟು ಬಂದ್ವಿ. ಇಲ್ಲಿ ಕೇಳ್ತಾ ಇದ್ವಿ, ಇಲ್ಲಿ ಹೋಗ್ಬೋದಾ ಅಥವಾ ಏನು ಬೆಟ್ಟದ ಮೇಲೆ ಹೋಗ್ಬೇಕಾ ಅಂತ ಅಲ್ಲಿ ಹೇಳ್ತಾ ಇದ್ರು ನಮಗೆ. ಅದಕ್ಕೆ ನಾವು ಇಲ್ಲಿ ಹೋಗಲಿಲ್ಲ, ತುಂಬ ಎತ್ತರ ಆಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ಯಾರಾದರೂ ಟ್ರಿಪ್ಪು ಅಂತ ಬಂದಾಗ ಉಳ್ಕೊಳ್ಳೋಕ್ಕೆ ರೂಮ್ಗಳು ಹುಡುಕ್ತಾ ಇರ್ತಾರೆ. ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಲ್ಲ, ಈ ಕಡೆ ಎಡಗಡೆ ಬೋರ್ಡ್ ಹಾಕಿದ್ದಾರೆ ದೊಡ್ಡದಾಗಿ. ಯಾರನ್ನ ಬಂದು ಉಳ್ಕೊಳ್ಳೋರಿಗೆ ರೂಮ್ ಬೇಕಂದರೆ ಅಲ್ಲಿ ವಿಚಾರಿಸ್ಬೋದು. ನೋಡಿ, ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ಭತ್ತ ತುಂಬ್ತಾ ಇದ್ದಾರೆ, ಇನ್ನೊಂದು ಕಡೆ ಕುರಿಗಳು ಓಡಾಡ್ತಾ ಇದ್ದಾವೆ, ಎಳ್ನೀರು ಮಾಡ್ತಾ ಇದ್ದಾರೆ, ಕಟ್ಟೆ ಮೇಲೆ ಕೂತಿದ್ದಾರೆ ಜನಗಳು. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಅದನ್ನು ನನ್ನ ಮಗ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ಕಿತಾಪತಿ ಮಾಡ್ತಾ ಇದ್ದಾನೆ. ಜೊತೆಗೆ ಇಲ್ಲಿ ನೋಡಿ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ತೇರುಗಳನ್ನ ಇಟ್ಟಿದ್ರು. ತೇರುಗಳನ್ನ ನೋಡಿಕೊಂಡು ಇನ್ನೂ ಮುಂದೆ ಬಂದ್ವಿ. ನಾವು ಬೆಟ್ಟ ಹತ್ಕೊಂಡೇ ಬಂದ್ವಿ ಕಾರಲ್ಲಿ. ಇವಾಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇನೇ ದೇವಸ್ಥಾನ. ಫುಲ್ಲ ನಾವು ಇವಾಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಬೆಟ್ಟದ ಮೇಲೆ ಬಂದ್ರೂ ಇಲ್ಲೇನು ಕಾಣಿಸ್ತಿದೆಯಲ್ಲ ದೇವಸ್ಥಾನದ ಮೆಟ್ಲುಗಳು, ಅದನ್ನೆಲ್ಲ ಹತ್ತಬೇಕು. ಇನ್ನೂ ಫುಲ್ಲು ಮೇಲೆ ಇದೆ. ಫುಲ್ಲು ಮೇಲೆ ಹತ್ತೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ನೋಡಿ, ಅದಕ್ಕೆ ಮುಂಚೆ ನಾವು ಕಾಲುಗಳು ತೊಳ್ಕೊಂಡು ಹೋಗೋಣ ಅಂತ ಇಲ್ಲಿ ಒಂದು ನಲ್ಲಿ ಇದೆ, ಕಾರ್ ಪಾರ್ಕಿಂಗ್ ಮಾಡ್ತಾರಲ್ಲ ಅಲ್ಲಿ ನೀರಿನ ಟ್ಯಾಂಕ್ ಇದೆ. ಅಲ್ಲಿ ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಸಾಕು ಬಾ, ಕಾಲು ಒದ್ದೆ ಮಾಡ್ಕೊಂಡು ಸಾಕು ಬಚ್ಚಿ. ಅದೇನು ಮಾಡಲ್ಲ. ನೋಡಿ, ಇವಾಗ ನಾವು ಕೈಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಬರ್ತಾ ಇಲ್ಲೊಂದು ಬಸವಣ್ಣ ಇದೆಯಲ್ಲ, ಅದು ಯಾವಾಗಲೂ ಇಲ್ಲೇ ಇರುತ್ತಂತೆ. ಇವಾಗ ನೋಡಿ, ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಅಂದ್ಕೊಂಡ್ವಿ ಕಾರಲ್ಲಿ ಅರ್ಧ ಬೆಟ್ಟ ಹತ್ತು ಬಂದಿದ್ದೀವಿ, ಇನ್ನೇನು ಮೆಟ್ಲುಗಳು ಸ್ವಲ್ಪನೇ ಇರ್ತವೆ, ದೇವಸ್ಥಾನ ನೋಡ್ಕೊಂಡು ಬರ್ಬೋದು ಅಂತ. ಆದರೆ ನಾವು ಹೋಗ್ತಾನೆ ಇದ್ದೀವಿ, ಮೆಟ್ಲುಗಳು ಮುಗಿತಾನೆ ಇಲ್ಲ. ಫುಲ್ ಮೆಟ್ಲು ಹತ್ತೋ ಅಷ್ಟರಲ್ಲಿ ಸಾಕಾಗೋಯ್ತು. ಫುಲ್ಲು ನನಗೆ ದಮ್ ಹತ್ಬಿಟ್ಟಿತ್ತು, ಎದುರು ಬರ್ತಾಯಿತ್ತು ನನಗೆ. ನೋಡಿ, ಫುಲ್ಲು ಸುಸ್ತಾಗ್ಬಿಟ್ಟೆ. ಇಲ್ಲಿ ನೋಡಿ, ದೇವಸ್ಥಾನ ಹತ್ತುತ್ತಾ ಮಂಕಿಗಳ ಕಾಟ ಜಾಸ್ತಿ, ಮಂಗಗಳ ಕಾಟ. ಮಂಗಗಳು ಓಡಾಡ್ತಾ ಇರ್ತವೆ. ಇಲ್ಲಿ ಬಂದವರೆಲ್ಲ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಅದರಲ್ಲೂ ಮಕ್ಕಳಿದ್ರೆ ಮಕ್ಕಳು ಕೈ ಹಿಡ್ಕೊಂಡು ಹೋಗ್ಬೇಕು. ನೋಡಿ, ನಡಿ ಸುಮ್ಮನೆ ನಡ್ರಿ. ಸುಂಬಾರ ನೋಡಿದ್ರಿ ಅಲ್ವಾ, ನಾವು ಇಷ್ಟೊತ್ತು ಮೆಟ್ಲು ಹತ್ತಿದ್ದು ಬರೀ ಇನ್ನೂ ಕಾಲು ಭಾಗ ಅಷ್ಟೇ. ಇಲ್ಲಿ ಕಾಲು ಭಾಗ ಹತ್ತಿದ ಮೇಲೆ ಇಲ್ಲೊಂದು ಕಾಲಭೈರೇಶ್ವರ ದೇವಸ್ಥಾನ ಇದೆ ಚಿಕ್ಕದಾಗಿ. ಇವಾಗ ಇಲ್ಲಿ ದರ್ಶನ ಮಾಡಿಕೊಂಡು ಇನ್ನೂ ನೋಡಿ ಮುಂದೆಗಡೆ ನಿಮ್ಗೆ ತೋರಿಸ್ತೀನಿ ಎಷ್ಟೊಂದು ಮೆಟ್ಲುಗಳಿದ್ದಾವೆ ಅಂತ. ಈ ಕಡೆನೂ ಮೆಟ್ಲುಗಳಿದ್ದಾವೆ, ಈ ಕಡೆಗೂ ಮೆಟ್ಲುಗಳಿದ್ದಾವೆ. ಒಂದು ಕಡೆ ಹೋಗಿ ಇನ್ನೊಂದು ಕಡೆ ಬರೋ ಥರ ಮಾಡಿದ್ದಾರೆ. ಆಮೇಲೆ ಇದು ತುಂಬಾ ಹಳೆಯ ದೇವಸ್ಥಾನ ಇದು. ಇವಾಗೆಲ್ಲ ಒಡೆದಾಕಿ ಹೊಸ ಥರ ಕಟ್ತಾ ಇದ್ದಾರೆ. ಮುಂದೆ ತೋರಿಸ್ತೀನಿ ನಾನು ಮುಂದೆ ಎಲ್ಲ ಹೆಂಗೆ ಹೊಡೆದಾಕಿದ್ದಾರೆ, ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ. ನೋಡಿ, ನಾವು ಎಷ್ಟು ಮೆಟ್ಲು ಇಳಿದು ಬಂದಿದ್ದೀವಿ ಕೆಳಗಡೆ.
ಇನ್ನು ನೋಡಿ ಈ ಕಡೆ ಸುತ್ತಲೂ ಎಲ್ಲಿ ನೋಡಿದ್ರು ಬರೀ ಮೆಟ್ಲುಗಳೇ, ಬೆಟ್ಟ ಫುಲ್ಲು ಹತ್ತಬೇಕು ಬರೀ ಮೆಟ್ಲ ಮೇಲೇ. ಆಮೇಲೆ ಇಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಿಂದ ನೋಡೋಕ್ಕೆ. ಇಲ್ಲಿ ನೋಡಿ ನಾವು ಇಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ಇದೆಯಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದ್ವಿ. ಅಲ್ಲೂ ಅಷ್ಟು ನೀಟಾಗಿ ಏನು ಕಾಣಿಸ್ತಾ ಇರಲಿಲ್ಲ, ಆದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಬನ್ನಿ ನಿಮಗೆ ಫುಲ್ ಮೇಲೆ ಹೋಗ್ಬಿಟ್ಟು ಟಾಪಿಂದ ತೋರಿಸ್ತೀನಿ. ವ್ಯೂ ಎಷ್ಟು ಸಖತ್ತಾಗಿದೆ ಅಂದರೆ ಅಲ್ಲಿ ಹೊಳೆ ಇರೋದೆಯಲ್ಲ, ಆ ಹೊಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಏನಂದರೆ ಇಲ್ಲಿ ಈ ದೇವಸ್ಥಾನಕ್ಕೆ ಏನಾದರೂ ಬಂದರೆ ಮಂಗಗಳ ಕಾಟ ಜಾಸ್ತಿ. ಇಲ್ಲಿ ಕೈಯಲ್ಲಿ ಏನೋ ಕಾಣೋ ಥರ ಇಟ್ಕೋಬೇಡಿ, ಮೈ ಮೇಲೆ ಬಂದುಬಿಡ್ತವೆ. ಅದಕ್ಕೆ ನಾವು ಮಕ್ಕಳ ಕೈಯಲ್ಲಿ ಏನೂ ಕೊಟ್ಟಿರಲಿಲ್ಲ. ನಾವೂ ಯಾವ ಕವರ್ಗಳು ಅಥವಾ ಏನೂ ಇಟ್ಕೊಂಡು ಹೋಗಿರಲಿಲ್ಲ, ಮೊಬೈಲ್ ಒಂದು ಬಿಟ್ಟರೆ. ನೋಡಿ ಇಲ್ಲಿ ಹೆಂಗೆ ಕೂತಿದ್ದಾವೆ ಅಂದರೆ ಇಲ್ಲಿ ಕಟ್ಟೆ ಮೇಲೆಲ್ಲ ಮಕ್ಕಳು ಎದ್ರಕೊತಾ ಇದ್ರು. ಆದ್ರೂ ಪರವಾಗಿಲ್ಲ ಅಂತ ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು. ನನ್ನ ಮಗನ್ನ ನಾನು ಎತ್ಕೊಂಡೇ ಹೋಗ್ತಾಯಿದ್ದೆ, ಅವನಂತರ ಭಯ ಬೀಳ್ತಾಯಿದ್ದ. ಎಲ್ಲಿ ಮಂಗಗಳ ಕಾಟ ಇರಲ್ವೋ ಅಲ್ಲಿ ಮಾತ್ರ ಅವ್ನು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ. ಮೆಟ್ಲು ಅವ್ನ ಎತ್ಕೊಂಡು ಹತ್ತಿ ನನಗಂತೂ ಫುಲ್ಲು ಸುಸ್ತಾಗಿ ಹೋಗಿತ್ತು. ನೋಡಿ ಇವಾಗ ಮುಂದೆ ನಾವು ಫುಲ್ಲು ಮೇಲೆ ಬರ್ತಾಯಿದ್ವಿ. ಇವಾಗ ತೋರಿಸ್ತೀನಿ ನಿಮಗೆ ಫುಲ್ಲು ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ. ನೋಡಿ ಬಂದು ಮೇಲೆ ಹತ್ತದು ಈ ಕಡೆ ನೋಡಿ ಅಷ್ಟು ಮೆಟ್ಲು ಹತ್ಕೊಂಡು ಬಂದಮೇಲೆ ಫುಲ್ ನನ್ನ ಅಬ್ಸರ್ವ್ ಮಾಡಿ ನೀವು ನನ್ನ ವಾಯ್ಸ್ನ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಫುಲ್ಲು ನಂಗೆ ಉಸಿರು ಬಿಡ್ತಾ ಇದ್ದೀನಿ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ವ್ಯೂ ತೋರಿಸ್ತಾ ಇದೆ ನೋಡಿ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ನೀವು. ಇರಮ್ಮ ಏ ಈ ಕಡೆ ಬಾಚಿನಿ. ನಾವು ಅಲ್ಲಿಂದ ಬಂದಿದ್ದ ಈಗ ನಮ್ಮ ಮನೆ ಎಷ್ಟು ಸಖತ್ತಾಗಿ ಕಾಣ್ತತ್ತು ಅಂದಿಂದ. ಇಂಥ ಪ್ರದೇಶಕ್ಕೆ ಬಂದೇ ಇದ್ದಿದ್ದಿಲ್ಲ, ಬೆಟ್ಟದ ಮ್ಯಾಲಿರೋದು. ನೋಡಿದ್ರಲ್ವ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ವ್ಯೂ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೊಳೆ ಕಾಣಿಸ್ತಾ ಇದೆಯಲ್ಲ, ಆ ಹೊಳೆಯಿಂದ ಕರೆಂಟ್ ಉತ್ಪಾದನೆ ಮಾಡ್ತಾರಂತೆ. ಇವಾಗ ನೋಡಿ ಫುಲ್ ವ್ಯೂ ನೋಡಿಕೊಂಡು ನಾವು ಮೇಲ್ಗಡೆ ದೇವಸ್ಥಾನದೊಳಗಡೆ ಬರ್ತಾಯಿದ್ದೀವಿ. ಫುಲ್ ದೇವಸ್ಥಾನ ಎಲ್ಲ ಒಂದು ಕಾಲು ಭಾಗ ಹೊಡೆದಾಕ್ಬಿಟ್ಟಿದ್ದಾರೆ. ಇವಾಗ ಹೊಸದಾಗಿ ಮಾಡ್ತಾಯಿದ್ದಾರೆ, ದೇವಸ್ಥಾನ ಕಟ್ತಾ ಇದ್ದಾರೆ. ಹಳೆ ದೇವಸ್ಥಾನಗಳಲ್ಲಿ ದೇವರು ಮಾತ್ರ ಹಂಗೆ ಇರೋದನ್ನೇ ಅಷ್ಟೇ ತೋರ್ಸಕ್ಕೆ ಬಿಟ್ಟಿದ್ದಾರೆ. ಅಷ್ಟನ್ನೇ ನೋಡ್ಕೊಂಡು ಬಂದ್ವಿ ನಾವು. ಬನ್ನಿ ಆಮೇಲೆ ಇಲ್ಲಿ ನಾವು ಒಂದೊಂದೇ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಇಲ್ಲಿ ಹೊರಗಡೆ ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ದೇವ್ರ ಹತ್ರ ಹೋದ ತಕ್ಷಣ ಅಲ್ಲಿ ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಅದರಲ್ಲೇ ನಾನು ನಿಮಗೆ ಸ್ವಲ್ಪ ದೇವ್ರ ಮುಖನ ತೋರಿಸೋ ಅಂತ ಪ್ರಯತ್ನ ಮಾಡಿದ್ದೀನಿ. ಕೇಳಿಸ್ಕೊಂಡ್ರೆ ಅಲ್ವಾ, ಅವರು ಹೇಳ್ತಾ ಇದ್ದಾರೆ ಇಲ್ಲಿ CC ಕ್ಯಾಮ್ರಾ ಇದೆ, ವೀಡಿಯೋಸ್ ಎಲ್ಲ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಗರ್ಭಗುಡಿ ಒಳಗಡೆ ದೇವ್ರದ್ದು ವೀಡಿಯೋನ ಏನು ಮಾಡೋಕ್ಕೆ ಹೋಗಿಲ್ಲ, ಹೊರಗಡೆದು ಮಾತ್ರ ಫುಲ್ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಆವಾಗ ನೀವು ಎಲ್ಲಕ್ಕಿಂತ ಮೊದಲು ನಾನು ವೀಡಿಯೋನ ನೋಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ನಾವು ಇವಾಗ ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇರುವಂಥ ಬ್ರಹ್ಮರಾಂಬಿಕಾ ದೇವಿ ದರ್ಶನ ಮಾಡಿಕೊಂಡು ಈ ಕಡೆ ಬಂದ್ವಿ. ಇವಾಗ ನೋಡಿ ಇಲ್ಲಿ ಪ್ರಸಾದನ ಮಾಡ್ತಾಯಿದ್ದಾರೆ. ಇದು ಬಾಕ್ಸಲ್ಲಿ ಇದೆಯಲ್ವಾ, ಇದರಲ್ಲಿ ಒಂದು 4 ಲಡ್ಡು ಇದೆ, ಸ್ವಲ್ಪ ದೊಡ್ಡ ಸೈಜ್ದು. ಅದರ ಜೊತೆ ಒಂದು ಕುಂಕುಮ ಚೀಟಿನ ಕೊಡ್ತಾರೆ. ಈ ಬಾಕ್ಸಲ್ಲಿರೋದನ್ನು ತೊಗೊಂಡ್ರೆ 250 ರೂಪಾಯಿ. ಇನ್ನು ಇಲ್ಲಿ ಕವರಲ್ಲಿ ಹಾಕಿಟ್ಟಿರೋಂಥ ಈ ಪ್ರಸಾದ, ಅದರಲ್ಲಿ ಚಿಕ್ಕದ ಹಾರುಗಳು ಲಡ್ಡುಗಳು ಇರ್ತವೆ. ಅದು ಜೊತೆ ಕುಂಕುಮ ಪ್ಯಾಕೆಟ್ ಕೊಡ್ತಾರೆ, ಅದಕ್ಕೆ 150 ರೂಪಾಯಿ. ಅದನ್ನು ತೊಗೊಂಡು ಇನ್ನು ಒಳಗಡೆ ಬಂದ್ವಿ. ಇಲ್ಲಿ ಇನ್ನೊಂದು ದೇವಸ್ಥಾನನ ಕ್ಲೋಸ್ ಮಾಡಿದ್ದಾರೆ, ದೇವ್ರ ದರ್ಶನಕ್ಕೆ ಅವಕಾಶ ಇಲ್ಲ. ಆಮೇಲೆ ಇಲ್ಲೆಲ್ಲ ನೋಡಿಕೊಂಡು ಇನ್ನು ಕೆಳಗಡೆ ಬಂದ್ವಿ ನಾವು. ಅಲ್ಲಿ ಬೇಕಂದರೆ ಅಲ್ಲಿ ಬ್ರಹ್ಮರಾಂಬಿಕಾ ದೇವಿಗೆ ಉಡಿಸಿರೋಂಥ ಸೀರೆಗಳನ್ನ ಸೇಲಿಗೆ ಇಟ್ಟಿರ್ತಾರೆ, ಬೇಕಂದರೆ ಯಾರಾದರೂ ತೊಗೋಬೋದು. ಜೊತೆಗೆ ಈ ದೇವಸ್ಥಾನಕ್ಕೆ ಬಂದವ್ರಿಗೆ ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಎಲ್ಲನೂ ಇದೆ. ನೋಡಿ ಇಲ್ಲಿ ನೋಡ್ತಿದ್ರಲ್ಲ, ಇದೇ ಬಾತ್ರೂಮ್, ಕೆಳಗಡೆ ಹೋಗಬೇಕು. ಇಷ್ಟನ್ನೆಲ್ಲ ನೋಡಿಕೊಂಡು ಫುಲ್ ಮೆಟ್ಲು ಇಳ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ನಮಗೆ. ಜೊತೆಗೆ ನನ್ನ ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ದೇವಸ್ಥಾನದ ಹಳೆ ವೀಡಿಯೋಸ್ ನೀವು ಯಾವುದಾದ್ರೂ ನೋಡಿದರೆ ಅದರಲ್ಲಿ ಜೋಡಿ ಬಸವಣ್ಣನ ಇದೆ ಎಲ್ಲ ದೇವಸ್ಥಾನದ ಮೇಲೆ. ಇವಾಗ ಇದೆಲ್ಲ ಬಿದ್ದೋಗಿರೋದ್ರಿಂದ ಎಲ್ಲ ದೇವಸ್ಥಾನ ನೋಡೋದಾಗಿ ಹೊಸದಾಗಿ ರೆಡಿ ಮಾಡ್ತಾ ಇದ್ದಾರೆ. ಒಬ್ರು ಕೊಟ್ಟರೆ ಎಲ್ಲರೂ ಆಮೇಲೆ ಇನ್ನೊಂದು ಏನಂದರೆ, ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಚಿಲ್ಲರೆಗಳನ್ನ ಜಾಸ್ತಿ ಇಟ್ಕೊಳ್ಬೇಕು. ಯಾಕೆ ಗೊತ್ತಾ, ಇಲ್ಲಿ ನೋಡಿ ಹೆಂಗೆ ಕೂತಿದ್ದಾರೆ ನೋಡಿ ಲೈನಾಗಿ. ಇವ್ರನ್ನ ನೋಡಿದ್ರೆ ಬೇಜಾರಾಗುತ್ತೆ. ಯಾಕೆ ಅಂದರೆ ಪಾಪ ಅವ್ರಿಗೇನು ಕಷ್ಟ ಇರುತ್ತೋ ಬಂದು ದೇವಸ್ಥಾನದ ಮುಂದೆ ಕೂತ್ಕೊಂಡು ಈ ಥರ ಭಿಕ್ಷೆ ಕೇಳ್ತಾ ಇರ್ತಾರೆ. ನಾವು ಒಬ್ರಿಗೆ ಕೊಟ್ಟರೆ ಇನ್ನೊಬ್ರು ಕೇಳ್ತಾ ಇರ್ತಾರೆ, ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನೋ ಥರ ಬೇಜಾರಾಗ್ಬಿಡುತ್ತೆ. ಹಾಗೆ ಚೇಂಜ್ ಇರಲಿಲ್ಲ ಅಂತ ನಾವು ಒಂದು 50 ರೂಪಾಯಿನ ಕೊಟ್ಟು ನೀವೆಲ್ಲರೂ ತೊಗೊಳ್ಳಿ ಅಂತ ಹೇಳಿ ಮುಂದೆ ಬಂದ್ವಿ.
ಮುಂದೆ ಇಷ್ಟು ಮೆಟ್ಲು ಇಳ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನೋಡಿ ಅಲ್ಲಿ ಮೇಲ್ಗಡೆ ದೇವಸ್ಥಾನ ಒಂದೇ ಒಂದು ಬಸವಣ್ಣ ಕಾಣಿಸ್ತದೆ, ಇನ್ನೊಂದು ಆ ಕಡೆ ಬಸವಣ್ಣ ಬಿತ್ತೋಗಿದೆ. ಇಲ್ಲ ಬಾ ಮಚ್ಚಿನಿ, ಅದೇನು ಮಾಡಲ್ಲ. ಸುಮ್ಮನೆ ಹೋದ್ರೆ ಅದೇನು ಮಾಡಲ್ಲ. ಹೋಗ್ತಾ ಮಂಗಗಳ ಕಾಟ ಜಾಸ್ತಿ ಅಂತ ನನ್ನ ಮಗ ತುಂಬಾ ಹೆದರ್ತಾ ಇದ್ದ. ನೋಡಿ ನೀವು ಅಬ್ಸರ್ವ್ ಮಾಡಿ, ಮೆಟ್ಲ ಮೇಲೆ ಒಂದು ಸ್ವಲ್ಪ ಜಾಗ ಬಿಟ್ಟು ಎಷ್ಟು ಜನ ಕೂತಿದ್ದಾರೆ ಅಂತ. ನೋಡಿ ಇವಾಗ ಎಲ್ಲ ಮೆಟ್ಲನ್ನು ಇಳ್ಕೊಂಡು ಕೆಳಗಡೆ ಬರ್ತಾ ಇದೀವಿ. ಇಲ್ಲಿ ಎಷ್ಟೊಂದು ಮಂಗಗಳು ಇದ್ವು, ಅವನ್ನೆಲ್ಲ ನೋಡ್ಬಿಟ್ಟು ಸುಮ್ಮನೆ ಭಯ ಪಟ್ಕೊಂಡು ಸುಮ್ಮನೆ ಬರ್ತಾ ಇದ್ದಾರೆ ನನ್ನ ಮಗ. ಆದರೆ ಇಲ್ಲೊಂದು ನಾಯಿ ನೋಡ್ಬಿಟ್ಟು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಇನ್ನು ಕೆಳಗಡೆ ಬಂದ್ವಿ. ನೋಡಿ ಅಲ್ಲಿ ನಿಂತಿದ್ದಾರೆ ನಮ್ಮ ಚಿಕ್ಕಪ್ಪ, ಅದೇ ಕಾರು ನಮ್ಮದು, ನಮ್ಮ ಚಿಕ್ಕಪ್ಪ ಅವ್ರದ್ದು ಅದು ಕಾರು. ಇವಾಗ ಇಲ್ಲಿ ಬಸವಣ್ಣ ಇದೆ ನೋಡಿ, ಈ ಬಸವಣ್ಣನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಮುಂದೆ ಎಲ್ಲಿ ಹೋಗೋದು ಅಂತ ಹೇಳ್ತೀನಿ. ಇಲ್ಲಿ ಸುತ್ತಲೂ ನೋಡಿ ಹಸಿರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಗಿಡಗಳು ಎಲ್ಲ, ನೀರು ಬರೀ ಗಿಡಗಳು ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಇಲ್ಲಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವಾಗ ನೆಕ್ಸ್ಟ್ ನಾವಿಲ್ಲಿ ತಲಕಾಡಿಗೆ ಹೋಗ್ತಾ ಇದ್ದೀವಿ. ತಲಕಾಡಿನ ವಿಡಿಯೋನು ಇದರಲ್ಲೇ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ಲು ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು 2 ಪಾರ್ಟಾಗಿ ಮಾಡಿದ್ದೀನಿ. ಇದು ಮುಡುಪು ತೆರೆದು ಒಂದು ವಿಡಿಯೋ ಆದರೆ ತಲಕಾಡಿನ ಒಂದು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ. ಆ ವಿಡಿಯೋನು ಇದೇ ಥರ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತೀನಿ. ಇವಾಗ ನಾವು ತಲಕಾಡಿಗೆ ಹೊರಟಿದ್ದೀವಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಇವಾಗ ಹೋಗಿ ಬರ್ತೀನಿ. ಬಾಯ್ ಬಾಯ್. Thank you for watching.